ಮೀಟ್ನ ನಮಗೋಸ್ಕರ ನೆನ್ಪು ಮಾಡ್ಕೋಬೋದಾ? SPB ಸರ್ನ ನೀವು ಮೀಟ್ ಮಾಡಿ ಫಸ್ಟ್. ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡಕ್ಕೆ ಬರಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರಬೇಕಾದ್ರೆ ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡಲೇಬೇಕು ಅವರು. ಇವಾಗ ಆಮೇಲೆ ನಿಮಗೆ ಮೆಷಿನರೀಸ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಅಂಥ ಟೈಮಲ್ಲಿ ಕೂಡ ಅವರಿಬ್ಬರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ he was the only fellow who never wasted any time with anybody talking. ಬಂದ್ರ ಕಾಫಿ ಕೊಡ್ರೆ ನನ್ನ ಕೆಲಸ ಮಾಡಿದ್ರೆ ಹೋಗೋದು. ಯಾಕಂದ್ರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋದು ಅವ್ರಿಗೆ. ದೇ ಹ್ಯಾಡ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ಬರ ಹತ್ರ ಕೂತ್ಕೊಂಡು ಅರಟೆ ಹೊಡಿ ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ SP ಬಾಲಸುಬ್ರಹ್ಮಣ್ಯ ತಪ್ಪೇ ಇಲ್ಲ. There is not, he never had time. That is why the life is so beautiful. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಅರಟೆ ಹೊಡಿತೀರಾ. ಅರಟೆ ಹೊಡೆದಾಗ ಒಂದು ಸರಿ ಇಲ್ಲ ಅಂತೀರಿ. ನೀವು ಅದನ್ನ ತೊಗೊಂಡು ಇನ್ನೊಬ್ರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮ್ ಇರಲಿಲ್ಲ ಅವ್ರಿಗೆ. He never had that time. Singing was his life. ಜೀವನ ಪೂರ್ತಿ ಹಾಡು. ಆಮೇಲೆ ಎಲ್ಲ ಹೀರೋಗು ಡಿಫ್ರೆಂಟ್ ವಾಯ್ಸಸ್ ಕೂಡ ಕೆಪಾಸಿಟಿ ಇದ್ದು. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲ್ ಆಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋರು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಹಾಡೋದಲ್ಲ ಅವ್ರ ಲೆಕ್ಕ, ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗ ನಮಗದು ಇದು ಇಷ್ಟೊಂದು ಇದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ಚಿಕ್ಕ ನಗು ಬಂದ್ಬಿಡುತ್ತೆ. ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ, ಹಾಡು ಬಂದ್ರೆ ಹಾಡು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಹ್ಯಾವ್ ಬೀನ್ ವಿತ್ ಟುಗೆದರ್. ನೀವೆಲ್ಲ ನೀವು ಮರ್ತ್ಕೊಂಡು ನಾನಂತೂ ಅವ್ರೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ, ನಮ್ಮ ಮುಸುರಲ್ಲಿ ಇದ್ದಾರೆ, ನಮ್ಮ ಮುಸುರಲ್ಲಿ ಬೆರೆತೋಗಿದ್ದಾರೆ. ಇವೆಲ್ಲ ನೀವು ಯಾರು ಮರೆಕ, ನೀವು ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರು ನಮ್ಮ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ. ನಮ್ಮ ಮುಂದೆಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದೆಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲರ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವ. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ ಅಲ್ಲಿಂದ ಹಿಡಿದು ಫ್ರಮ್ ಆಲ್ ದೋಸ್ ಪೀಪಲ್ ಐ ಸ್ಯಾಟ್ ಆನ್ ದೇರ್ ಥೈಸ್. ನಾವು ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದ್ರು ಇಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪುಗೆಯಿಂದ ಅವ್ರ ಜೊತೆ ಬೆಳೆದಿದ್ದರಿಂದ ನಾನೊಬ್ಬ ರವಿಚಂದ್ರನಾಗಿದ್ದೀನಿ ಅಂತ ಇವತ್ತು ನಂಬಿರೋದು. ಕಾರ್ಯಕ್ರಮದ ಕಂಟೆಂಟ್ ಎಲ್ಲ ಇಲ್ಲೇ ಬರ್ಬೋದು. ನಾನು ನೋಡೋದಿಲ್ಲ. ನಾನು ಶೂಟಿಂಗ್ ಬ್ಯುಸಿ ಇದ್ದೀನಿ. ಐ ಆಮ್ ಗಾಟ್ ದ ಕ್ರೇಜಿ. ಅದಲ್ಲದೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ಲೋಕದಲ್ಲಿ ನಾನು ಇದ್ದೀನಿ, ಆಚೆ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲೆಲ್ಲಿ ಸೌಂಡ್ ಬರುತ್ತೆ, ಏನೋ ಬರ್ತಾ ಇದೆ ಸರಿ ಇಲ್ಲ ಅಂತ, ಸರಿ ಮಾಡ್ಕೊತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ತಾ ಆಗೋದಿಲ್ಲ. ನೀವು ಮರಿತಾರೆ ನಾಳೆ ಬೆಳಿಗ್ಗೆ ಎಲ್ಲ ಸರ್ ಹೋಗ್ತಾ ಇರ್ತದೆ ಅಷ್ಟೇ. ಪಾರ್ಟ್ ಆಫ್ ಲೈಫ್. ತಪ್ಪು ನಡೀಬೇಕು, ಮನುಷ್ಯ ಒಂದ್ಸರಿ ತಪ್ಪು ಮಾಡಬೇಕು, ಎಡಬೇಕು, ಮತ್ತೆ ಎದ್ದೊಳ್ಬೇಕಾದ್ರೆ ಸರಿ ಮಾಡ್ಕೊಳ್ಬೇಕು ಅಷ್ಟೇ. ಅದರಲ್ಲಿ ಏನಿದೆ, ಅವ್ರೇನೋ ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಎಡವಿದ್ದಾರೆ ಅಷ್ಟೇ. ಯಜಮಾನರು ಮಾತಾಡೋ ಸ್ಪೀಡ್ ನೋಡಿದ್ರ, ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ವೆರಿ ಬಿಗಿನಿಂಗು ರಾಜು ಇವತ್ತು ಅಲ್ಲೊಂದು ಮೀಟಿಂಗ್ ಹೋಗ್ಬೇಕು, ಒಂದು 6 ಸಾಂಗ್ ಬರ್ಕೊಡಿ ಅಂದರು. ನಾನು ಏನೇನೋ ಬರ್ಕೊಡ್ತಿದ್ದೆ. ಒಂದು 2-3 ಕಾರ್ಯಕ್ರಮಕ್ಕೆ ಆ ಥರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡಿದವರು ಇವತ್ತು ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅವರು ಅಂದರೆ, ನಿರರ್ಗಳವಾಗಿ ಕನ್ನಡದ ಪದಗಳನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ದನಿ ಕೇಳಿದ್ರೆ ಇವತ್ತು ಒಂದು ಕ್ರೇಜ್ ಹುಟ್ಟುವಂಥ ಮಾತುಗಾರ ಆಗಿದ್ದಾರೆ. ಅವ್ರ ಶೋಗಳಲ್ಲಿ ಅವ್ರು ಮಾತಾಡೋದಕ್ಕೆ ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನು ಇಷ್ಟು ಸುಲಲಿತವಾಗಿ ದಕ್ಕಿಸ್ಕೊಂಡವರಲ್ಲ, ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಸರ್ ಇವಾಗ ಇರ್ರೆಸಿಸ್ಟಬಲ್ ಸರ್, ಇರ್ರೆಸಿಸ್ಟಬಲ್. ಇವಾಗ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೆ ಮರೆತುಬಿಟ್ಟಿರ್ತಾರೆ. ಆದರೆ ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಅಂತಂದರೆ, ನಿಮ್ಮಿಬ್ರು ಮಧ್ಯೆ ಬಿರುಕು ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ಮ ತಂದೆ ಎಲ್ರಿಗೂ ಅನ್ನದಾತರಾಗಿದ್ರು. ಹಂಸಲೇಖ ಸರ್ ಅವ್ರ ಮನೇಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತನೇನೋ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನ ಬಿಟ್ಟ ಪ್ರಭು ಅಂತ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಒಂದು ಸ್ವಲ್ಪ ದೊಡ್ಡದಾಗಿ ಫೋಟೋ